ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಶ್ರೀಕಾಂತ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ವರ್ಕಿಂಗ್ ಮಾಮ್ ವ್ಲಾಗ್ಸ್. ಮೊದಲಿಗೆ ಎಲ್ಲಾ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ನಮ್ಮ ಫ್ಯಾಮಿಲಿ ಕಡೆಯಿಂದ. ಇವತ್ತು ಸಂಡೇ ಆಗಿರೋದ್ರಿಂದ ಪ್ಲಸ್ ಮದರ್ಸ್ ಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಏನೇನೆಲ್ಲ ಅಡಿಗೆ ಸ್ಪೆಷಲ್ ಮಾಡಿದ್ದೀನಿ, ನಮ್ಮ ದಿನಚರಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗೂ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಇಲ್ಲಿಂದ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಹರ್ಬಲ್ ಟೀಗೆ ಅಂತ 2 ಗ್ಲಾಸ್ ಆಗುವಷ್ಟು ನೀರು ತಗೊಂಡು ಒಂದು ಪಾತ್ರೆಯಲ್ಲಿ ಕಾಯಿಸ್ತಿದ್ದೀನಿ. ಒಂದು ಕುದಿ ಬಂದಾದ್ಮೇಲೆ ಸ್ವಲ್ಪ ಪುದೀನ ಎಲೆಗಳನ್ನ ಸೇರಿಸಿ ಬಾಯ್ಲ್ ಮಾಡ್ಕೋಬೇಕು. ಆ ಎಲೆಯಲ್ಲಿರೋ ಎಲ್ಲಾ ಫ್ಲೇವರ್ಸ್ ಅಬ್ಸಾರ್ಬ್ ಆಗೋವರೆಗೂ ಕುದಿಸಿದ ನಂತರ ಶೋಧಿಸ್ಕೊಂಡು ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಜೇನುತುಪ್ಪವನ್ನ ಸೇರಿಸಿ ಕುಡಿಬೇಕು. ಈ ರೀತಿ ಕುಡಿಯೋದ್ರಿಂದ ಇದು ಒತ್ತಡವನ್ನ ಕಡಿಮೆ ಮಾಡುತ್ತೆ, ಅಲ್ಲದೆ ಚರ್ಮದ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಯಾರಾದ್ರೂ ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋರಿದ್ರೂ ಸಹ ಅವರಿಗೂ ಇದು ತುಂಬಾ ಉಪಯೋಗ ಆಗತ್ತೆ. ಇಲ್ಲಿ ಜೇನುತುಪ್ಪ ಅನ್ನೋದು ಫುಲ್ಲಿ ಆಪ್ಷನಲ್. ನಿಮ್ಗೆ ಬೇಕು, ರುಚಿಗೆ ಬೇಕು ಅಂದ್ರೆ ಹಾಕೋಬಹುದು. ಇಲ್ಲ ಅಂದ್ರೂ ಹಾಗೆ ಸಹ ಕುಡಿಬಹುದು. ನಂತರ ಇಲ್ಲಿ ನನ್ನ ಮಗು ಬ್ರೇಕ್‌ಫಾಸ್ಟ್‌ಗೆ ಅಂತ ಬ್ರೆಡ್ ಟೋಸ್ಟ್ ಮಾಡ್ತಿದ್ದೀನಿ. ಮೊದಲು ತವಾ ಮೇಲೆ ಸ್ವಲ್ಪ ಬಟರ್‌ನ ಹಾಕಿ, ನಿಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ತುಪ್ಪವನ್ನ ಸಹ ಹಾಕೋಬಹುದು. ನಂತರ ಬ್ರೆಡ್‌ನ ಟೋಸ್ಟ್ ಮಾಡಿ 2 ಸ್ಲೈಸಸ್‌ನ 2 ಕಡೆ ಟೋಸ್ಟ್ ಮಾಡ್ತಿದ್ದೀನಿ. ಟೋಸ್ಟ್ ಮಾಡಿದ ನಂತರ ಒಂದು ಪ್ಲೇಟ್‌ಗೆ ತಗೊಂಡು ಇದಕ್ಕೆ ಪೀನಟ್ ಬಟರ್‌ನ ಅಪ್ಲೈ ಮಾಡಿ, ಅದ್ರ ಜೊತೆಗೆ ಒಂದು ಬಾಳೆಹಣ್ಣನ್ನ ರೌಂಡ್ ಆಗಿ ಸ್ಲೈಸ್ ತರ ಮಾಡ್ಕೊಂಡು ಅದ್ರ ಮೇಲಿಟ್ಟು ಅದನ್ನ ಕಟ್ ಮಾಡ್ತಿದ್ದೀನಿ. ನೀವು ಇಲ್ಲಿ ಪೀನಟ್ ಬಟರ್ ಜೊತೆಯಲ್ಲಿ ಜಾಮ್ ಹಾಕೋದಕ್ಕಿಂತ ಆಕ್ಚುಲಿ ಪೀನಟ್ ಬಟರ್‌ನ ನೀವು ಯೂಸ್ ಮಾಡೋದು ತುಂಬಾ ಒಳ್ಳೇದು ಮಕ್ಕಳಿಗೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಂತರ ಇಲ್ಲಿ ಬನಾನಾ ಯಾಕೆ ಹಾಕ್ತಿದ್ದೀನಿ ಅಂತಂದ್ರೆ, ಯಾರಾದ್ರೂ ಫ್ರೂಟ್ ತಿನ್ನಲ್ಲ ಅನ್ನೋ ಮಕ್ಕಳಿದ್ರೆ ಈ ತರ ಮಾಡಿ ಕೊಟ್ರೆ, ಇನ್ನೂ ಸ್ವಲ್ಪ ಹನಿನೂ ನೀವು ಮಿಕ್ಸ್ ಮಾಡಿ ಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಆಕ್ಚುಲಿ ಹನಿ ಹಾಕ್ತಿಲ್ಲ. ನನ್ನ ಮಗು ತುಂಬಾ ಸ್ವೀಟ್ ತಿನ್ನಲ್ಲ ಅದಕ್ಕೆ. ನಿಮ್ಗೆ ಬೇಕು ಅಂತಂದ್ರೆ ನೀವು ಹನಿ ಸಹ ಆಡ್ ಮಾಡ್ಕೋಬಹುದು. ಹನಿ ಅಲ್ದೇನೆ ನೀವು ಹಾಲಲ್ಲೂ ಸಹ ಇದನ್ನ ಕೊಡ್ಬೋದು. ಏನಂದ್ರೆ ಹಾಲ್ನ ಸ್ವಲ್ಪ ಕಾಯಿಸಿ ಆರಿಸಿದ ನಂತರ ನೀವು ಇದನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ನಮ್ಮ ಬ್ರೇಕ್‌ಫಾಸ್ಟ್‌ಗೋಸ್ಕರ ಅಂತ ನಾನು ಸ್ವೀಟ್ ಕಾರ್ನ್ ಸಲಾಡ್‌ನ ಪ್ರಿಪೇರ್ ಮಾಡ್ತಿದ್ದೀನಿ. ಈ ಸ್ವೀಟ್ ಕಾರ್ನ್ ಸಲಾಡ್‌ಗೆ 1 ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ನಂತರ ಹಚ್ಚಿಟ್ಕೊಂಡಿರೋ ಎಲ್ಲಾ ತರಕಾರಿಯನ್ನ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಕುಕುಂಬರ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್‌ನ ಮಿಕ್ಸ್ ಮಾಡ್ತಿದ್ದೀನಿ. ಈ ರೀತಿ ಹೆಲ್ತಿ ಸಲಾಡ್‌ನ ತಗೊಳ್ಳೋದ್ರಿಂದ ನಾವು ಡೇ ಫುಲ್ ಆಕ್ಟಿವ್ ಆಗಿರ್ತೀವಿ. ನಂತರ ನಮ್ಮ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಲ್ಲಾ ತರಕಾರಿಯನ್ನ ಮಿಕ್ಸ್ ಮಾಡಿದ ನಂತರ ಸಲಾಡ್‌ಗೆ ಡ್ರೆಸ್ಸಿಂಗ್ ಅಂತ ಹೇಳ್ಬಿಟ್ಟು ಯಾವುದೇ ಕ್ರೀಮ್‌ನ ನಾನು ಬಳಸಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಆದ್ರಿಂದ ಈ ಸಲಾಡ್‌ಗೆ ಆಗೋವಂತ ಡ್ರೆಸ್ಸಿಂಗ್ ಕ್ರೀಮ್‌ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತಿದ್ದೀನಿ. ನಿಮ್ಗೆ ಅದನ್ನು ನೋಡಿಸ್ತೀನಿ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಮೊದಲು ಇಲ್ಲಿ ನಾನು ಎಲ್ಲಾ ತರಕಾರಿಯನ್ನ ಹಾಕಿ ಆಯ್ತು. ಇದ್ರ ಜೊತೆಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಸಹ ನಾನು ಬೆರೆಸ್ತಿದ್ದೇನೆ. ಕಟ್ ಮಾಡಿ ಇಟ್ಕೊಂಡಿರುವಂತದ್ದು. ಎಲ್ಲವನ್ನ ಹಾಕಿ ಇದನ್ನ ನಾವು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗ್ಬೇಕು. ನಂತರ ಇಲ್ಲಿ ಡ್ರೆಸ್ಸಿಂಗ್ ಅಂತ ಹೇಳ್ಬಿಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡ್‌ನ ತಗೊಳ್ತಿದ್ದೀನಿ. ನೀವು ಮನೇಲಿ ಪ್ರಿಪೇರ್ ಮಾಡಿರೋದಾದ್ರೂ ತಗೋಬಹುದು. ನಂತರ ಒಂದು ಚಕ್ಕೆಯಷ್ಟು ನಿಂಬೆಹಣ್ಣು, ನಂತರ ಒಂದು 4 ರಿಂದ 5 ಗೋಡಂಬಿ, 4 ರಿಂದ 5 ಬೆಳ್ಳುಳ್ಳಿ, ನಂತರ ಕರಿಮೆಣಸು, ಅದಾದ ನಂತರ ಸ್ವಲ್ಪ ಕೊತ್ತಂಬರಿಯನ್ನ ಸೇರಿಸ್ತಿದ್ದೀನಿ. ನೀವು ಇದೇ ಸ್ಟೇಜಲ್ಲಿ ಸಾಲ್ಟ್ ಬೇಕಾದ್ರೂ ಹಾಕೋಬಹುದು. ನಾನಿಲ್ಲಿ ಕೊನೆಯಲ್ಲಿ ಸಾಲ್ಟ್ ಹಾಕ್ತೇನೆ. ಇದನ್ನೆಲ್ಲ ಹಾಕಿದ ನಂತರ ನಾವು ಇದನ್ನ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡಿದಾದ ನಂತರ ನಮಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದನ್ನ ನಾನು ಇಲ್ಲಿ ಅದರ ಸಲಾಡ್ ಮೇಲೆ ಮಿಕ್ಸ್ ಮಾಡ್ತಿದ್ದೀನಿ. ನಂತರ ಇಲ್ಲಿ ನಾನು ಸಾಲ್ಟ್ ಹಾಕ್ತೆ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಸಲಾಡ್ ರೆಡಿ ಆಗೋಯ್ತು. ಒಂದು ಒಳ್ಳೆ ಹೆಲ್ತಿ ಬ್ರೇಕ್‌ಫಾಸ್ಟ್ ಅಂತ ಹೇಳ್ಬೋದು. ಈ ದಿನ ನಾವು ಬ್ರೇಕ್‌ಫಾಸ್ಟ್‌ಗೆ ಅಂತ ಸಲಾಡ್ ಮಾಡಿದ್ವಿ. ನನ್ನ ಮಗುಗೆ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡಿ ಕೊಟ್ಟಿದ್ದೆ. ಇವಾಗ ಲಂಚ್‌ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಗಾರ ರೈಸ್ ಮತ್ತೆ ಚಿಕನ್ ಫ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ರೆಸಿಪಿನ ನೋಡ್ಕೊಂಡ್ ಬರೋಣ. ನಂತರ ಇಲ್ಲಿ ನಾನು ಫ್ರೈ ಪ್ಯಾನ್‌ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ, ಜೀರಿಗೆ, ಲವಂಗ, ಕಾಳುಮೆಣಸು, ನಂತರ ಬಿರಿಯಾನಿ ಎಲೆ, ಜಾಪತ್ರೆ, ಮೊಗ್ಗು, ಏಲಕ್ಕಿ ಎಲ್ಲವನ್ನು ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಡ್ರೈ ರೋಸ್ಟ್ ಆಗಿದ ನಂತರ ಇದಕ್ಕೆ ನಾನು ಸ್ವಲ್ಪ ಮೆಣಸಿನಕಾಯಿನ ಸಹ ಸೇರಿಸ್ತಿದ್ದೀನಿ. ಈ ಮೆಣಸಿನಕಾಯಿನ ನಾನು ಸ್ವಲ್ಪ ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಬ್ಯಾಡಗೆ ಮೆಣಸಿನಕಾಯಿಯನ್ನ ತಗೊಂತಿದ್ದೀನಿ. ಗುಂಟೂರು ಮೆಣಸಿನಕಾಯಿ ಖಾರನ ಕೊಡುತ್ತೆ. ಬ್ಯಾಡಗೆ ಮೆಣಸಿನಕಾಯಿ ಸ್ವಲ್ಪ ಕಲರ್‌ನ ಎನ್ಹಾನ್ಸ್ ಮಾಡುತ್ತೆ. ನಮಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಮೀಡಿಯಂ ಫ್ಲೇಮ್‌ನಲ್ಲಿ ಚೆನ್ನಾಗಿ ಇದನ್ನ ಹುರ್ಕೋಬೇಕು. ನಾವು ಅದನ್ನ ಹುರ್ಕೊಂಡಾಗ್ಲೇ ನಮಗೆ ಅದರ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಫ್ಲೇವರ್ ಅನ್ನೋದು. ಇಲ್ಲಿ ನಾನು 4 ರಿಂದ 5 ಬ್ಯಾಡಗೆ ಮೆಣಸಿನಕಾಯಿ ಮತ್ತೆ 4 ರಿಂದ 5 ಗುಂಟೂರು ಮೆಣಸಿನಕಾಯಿಯನ್ನ ಹಾಕೊಂಡು
ಮೀಡಿಯಂ ಫ್ಲೇಮಲ್ಲಿ ಉರಿಸ್ಕೊಂಡಿದ್ದೀನಿ. ತಣ್ಣಗಾದ ನಂತರ ಇದನ್ನ ಬ್ಲೆಂಡ್ ಮಾಡ್ಕೋಬೇಕು ಚೆನ್ನಾಗಿ. ಪೌಡರ್ ರೀತಿ ಬ್ಲೆಂಡ್ ಮಾಡಬೇಕು. ಕೋರ್ಸ್ ಪೌಡರ್ನ ರೀತಿ ಮಾಡ್ಕೋಬಾರ್ದು. ನೋಡ್ತಿದ್ದೀರಲ್ಲ ಈಗ ಇದನ್ನ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಬಗಾರ ರೈಸ್ಗೆ ಮತ್ತೆ ಫ್ರೈಗೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಆನಿಯನ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ಬಗಾರ ರೈಸ್ಗೆ 1 ಆನಿಯನ್ ಮತ್ತೆ ಫ್ರೈಗೆ 2 ಆನಿಯನ್ ತಗೊಂಡಿದ್ದೀನಿ. ನಂತರ 2 ಟೊಮೊಟೊನ ಕಟ್ ಮಾಡ್ತಿದ್ದೀನಿ. ಇದನ್ನು ಸಹ ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೋಬೇಕು ಫ್ರೈಗೆ ಆದ್ರಿಂದ. ನಂತರ 4 ರಿಂದ 5 ಮೆಣಸಿನಕಾಯಿ. ಇದು ಬಗಾರ ರೈಸ್ಗೆ ಉದ್ದವಾಗಿ ಕಟ್ ಮಾಡ್ಕೋಬೇಕು. ಆಗ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಫ್ರೈಗೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಫ್ರೈಯಲ್ಲಿ ಅದಕ್ಕೆ. ನಂತರ ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಟು ಎಣ್ಣೆ ಕಾದ ನಂತರ ಇದಕ್ಕೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಕರಿಬೇವನ್ನ ಸೇರಿಸ್ತಿದ್ದೀನಿ. ಇದು ನಿಮ್ಮ ಆಪ್ಷನಲ್, ನೀವು ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಇಲ್ಲ. ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಟೊಮೊಟೊನ ಸೇರಿಸ್ತಿದ್ದೀನಿ. ಇಲ್ಲಿ ನಾನು 2 ಟೊಮೊಟೊ ಕಟ್ ಮಾಡಿದ್ದೆ, ಆದ್ರೆ ಸ್ವಲ್ಪನೇ ಮಾತ್ರ ಹಾಕಿದ್ದೀನಿ. ನೀವು ಸಹ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ಟೊಮೊಟೊ ಹಾಕಿದ ನಂತರ ಟೊಮೊಟೊ ಸಾಫ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ನಂತರ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನಾನ ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಅದನ್ನು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ತಿರ್ಬೋದು ಚಿಕನ್ ಅನ್ನ ನಾನು ಆಲ್ರೆಡಿ ಅರಿಶಿನ ಉಪ್ಪು ಹಾಕಿ ತೊಳೆದು ಮ್ಯಾರಿನೇಟ್ ಮಾಡಿ ನಂತರ ನಾನು ಸೇರಿಸ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಚಿಕನ್ ಅಲ್ಲಿ ಇರ್ತಕ್ಕಂತ ಆ ಸ್ಮೆಲ್ ಅನ್ನೋದು ಮತ್ತೆ ನಮಗೆ ಬರೋದಿಲ್ಲ. ತಿನ್ಬೇಕಾದ್ರೆ ನೀವು ನೋಡ್ತಿರ್ಬೋದಲ್ವಾ, ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಆ ಸ್ಮೆಲ್ ಬರುತ್ತೆ. ಮತ್ತೆ ಪೀಸ್ ಸಹ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಆದ್ರಿಂದ ನಾನು ಇದೇ ರೀತಿ ಮಾಡ್ತೀನಿ ಮನೆಯಲ್ಲಿ ನಾನ್ ವೆಜ್ ಮಾಡ್ದಾಗ್ಲೆಲ್ಲವೂ ಸಹ. ನಾವು ಇದು ಚಿಕನ್ನ ಸ್ವಲ್ಪ ನೀರ್ ಬಿಟ್ಕೊಳ್ಳೋವರೆಗೂ ಸಹ ನಿಧಾನವಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಚಿಕನ್ ಕಲರ್ ಸಹ ಚೇಂಜ್ ಆಗಿದೆ. ನೆಕ್ಸ್ಟ್ ಅದು ನೀರು ಸಹ ಬಿಟ್ಕೊಳ್ತಿದೆ. ಇದೇ ರೀತಿ ನಾವು ಸ್ವಲ್ಪ 5 to 10 ಮಿನಿಟ್ಸ್ ಆ ರೀತಿವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಆದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲಾನ ಸೇರಿಸಿ ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಮಸಾಲೆ ಎಲ್ಲ ಆ ಪೀಸ್ಗೆ ಚೆನ್ನಾಗಿ ಆ ಫ್ಲೇವರ್ಸ್ ಎಲ್ಲ ಹೋಗ್ಬೇಕು. ಆ ರೀತಿ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ. ನಾವು ಇಲ್ಲಿ ಅರಿಶಿನ ಮತ್ತೆ ಖಾರದ ಪುಡಿಯನ್ನ ಮನೆಯಲ್ಲೇ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಮ್ಗೆ ಈ ಕಲರ್ ಬರುತ್ತೆ. ನಾವು ಅಂಗಡಿಯಲ್ಲಿ ತಂದು ಹಾಕೋದ್ರಲ್ಲಿ ಇವಾಗೆಲ್ಲ ಹೇಳ್ತಿರೋ ಪ್ರಕಾರ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಆದಷ್ಟು ನಾನು ಮನೆಯಲ್ಲೇ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ. ಇದನ್ನ ಚೆನ್ನಾಗಿ ಕುದಿಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ನೀರೆಲ್ಲ ಬಿಟ್ಕೊಳ್ತಿದೆ. ಆ ನೀರೆಲ್ಲ ಅಬ್ಸಾರ್ಬ್ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ನೀರೆಲ್ಲ ಅದು ಬಿಟ್ಕೊಂಡಿದೆ. ಈಗ ನಾವು ನೀರು ಹಾಕೇ ಇಲ್ಲ ಇದಕ್ಕೆ. ಆ ಚಿಕನ್ ಇಲ್ಲಿರೋ ನೀರಲ್ಲೇ ನಾವು ಅದನ್ನ ಬೇಯಿಸ್ಕೋಬೇಕು. ಆಯಿಲ್ ಮಾತ್ರ ನಾವು ಹಾಕ್ತಿದೀವಿ. ನಾವು ಇದನ್ನ ಪ್ಲೇಟ್ ಇಟ್ಟು ಬೇಯಿಸಬಾರ್ದು. ಪ್ಲೇಟ್ ಇಟ್ಟು ಬೇಯಿಸಿದಷ್ಟು ಆ ನೀರು ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ನಾವು ಸ್ವಲ್ಪ ಹೊತ್ತು ಪ್ಲೇಟ್ ತೆಗೆದ್ಬಿಟ್ರೆ ಆ ನೀರೆಲ್ಲ ಅಬ್ಸಾರ್ಬ್ ಆಗಿ ಚಿಕನ್ ಅನ್ನೋದು ಸ್ವಲ್ಪ ಡ್ರೈ ಆಗುತ್ತೆ. ನೋಡ್ತಿರ್ಬೋದು ನೀವಿಲ್ಲಿ ಸ್ವಲ್ಪ ಅದು ನೀರನ್ನ ಅಬ್ಸಾರ್ಬ್ ಮಾಡ್ಕೊಳ್ತಿದೆ. ಈ ಸ್ಟೇಜ್ ಅಲ್ಲಿ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಕ್ಕಂತ ಒಂದು ಸ್ಪೆಷಲ್ ಪೌಡರ್ನ ಇಲ್ಲಿ ನಾವು ಸೇರಿಸ್ಕೋಬೇಕು. ಈ ಪೌಡರ್ನ ಸೇರಿಸೋದ್ರಿಂದಲೇ ಈ ಫ್ರೈಗೆ ಟೇಸ್ಟ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವು ಆಲ್ಮೋಸ್ಟ್ ಕಾಮನ್ ಆಗಿ ಮಾಡೋ ಎಲ್ಲಾ ಫ್ರೈಗಳಿಗಿಂತ ಈ ಫ್ರೈ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದರಿಂದನೇ ಇದನ್ನ ಚೆಟ್ಟಿನಾಡು ಚಿಕನ್ ಫ್ರೈ ಅಂತಾನೂ ಕರೀತಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿನುವೆ. ಆ ಪುಡಿ ಹಾಕಿದ ನಂತರ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಈ ಸ್ಟೇಜ್ ಅಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೇರಿಸ್ಕೋಬೇಕು. ನಂತರ ನಾನು ಬಗಾರ ರೈಸ್ಗೆ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಬಟರ್ ಮತ್ತೆ ಸ್ವಲ್ಪ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಬಿರಿಯಾನಿ ಎಲೆ, ಮೆಣಸು ಎಲ್ಲ ಮತ್ತೆ ಮೊಗ್ಗು, ಸ್ಟಾರ್ ಐನಾಸ್ ಅಂತ ಅದು, ಏಲಕ್ಕಿ. ನಂತರ ನಾವು ಬಿರಿಯಾನಿಗೆ ಏನೆಲ್ಲ ಹಾಕ್ತೀವಿ ಅದೇ ಒಂದು ಸಾಮಾನೆಲ್ಲ ಹಾಕ್ತಿದ್ದೀನಿ ಇಲ್ಲಿ ನಾನು. ಅದನ್ನೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ನಾವು
ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತೆ ಮೆಣಸನ್ನ ಸೇರಿಸ್ಕೋಬೇಕು. ನೀವು ನೋಡ್ತಿರ್ಬೋದು ಬಗಾರ ರೈಸ್ಗೆ ಈರುಳ್ಳಿಯನ್ನ ನಾವು ಯಾವತ್ತೇ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋಬಾರ್ದು, ಇದೇ ರೀತಿ ಉದ್ದುದ್ದವಾಗಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಮೆಣಸಿನಕಾಯಿನ ನಾನು ಸೇರಿಸ್ತಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಬೇಕು. ನಾನು ಇಲ್ಲಿ ಪೇಸ್ಟ್ ಹಾಕ್ತಿದ್ದೀನಿ, ನೀವು ಇಲ್ಲ ಅಂತಂದ್ರೆ ಅದನ್ನ ತುರಿವಿ ಸಹ ಹಾಕೋಬಹುದು. ನಂತರ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಧನಿಯಾ ಪುಡಿ ಮತ್ತೆ ಗರಂ ಮಸಾಲಾನ ಹಾಕ್ತಿದ್ದೀನಿ. ನಾವು ಧನಿಯಾ ಪುಡಿ ಸ್ಕಿಪ್ ಮಾಡಿ ಓನ್ಲಿ ಗರಂ ಮಸಾಲ ಹಾಕ್ಬೋದು. ಅದು ಫ್ರೈ ಆದ ನಂತರ ನಾವು ನೆನೆಸಿ ಇಟ್ಕೊಂಡಿರ್ತಕ್ಕಂಥ ರೈಸ್ನ ಸಹ ಹಾಕಬೇಕು. ಇಲ್ಲಿ ನಾನು 3 ಗ್ಲಾಸ್ನ ರೈಸ್ನ ನೆನೆಸಿಟ್ಕೊಂಡಿದ್ದೆ. 3 ಗ್ಲಾಸ್ ಬಾಸ್ಮತಿ ರೈಸ್ಗೆ ನಾನು 4.5 ವಾಟರ್ನ ಮಾತ್ರ ಹಾಕಿದ್ದೀನಿ. ನೀವು ಸೋನಾ ಮಸೂರಿ ರೈಸ್ ಆದ್ರೆ ನೀವು 1:2 ರೇಷಿಯೋದಲ್ಲಿ ನೀವು 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ 2 ವಿಸಿಲ್ ಕೂಗಿಸ್ಕೋಬೇಕು. ಸೊ ಇಲ್ಲಿ ಬಗಾರ ರೈಸ್ ಚಿಕನ್ ಫ್ರೈ ರೆಡಿ ಆಗೋಯ್ತು. ಟೇಸ್ಟ್ ಬಾವಾ ಚೆನ್ನಾಗಿದೆ ಟೇಸ್ಟ್. ಹೊಸ ಟೇಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಬಗಾರ ರೈಸು ಫ್ರೈ ಎಲ್ಲ ಸಖತ್ತಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಸಂಜೆ 6 ಗಂಟೆ ಆಗ್ತಾ ಇದೆ. ಸ್ವಲ್ಪ ಕಾಫಿ ಮಾಡೋಣ ಅಂತ ನನಗೆ ಬಂದೆ. ಕಾಫಿ ನಂತರ ಸ್ವಲ್ಪ ಡಿನ್ನರ್ಗೂ ಹಾಗೆ ಮಧ್ಯಾಹ್ನ ಮಾಡಿರೋ ಫ್ರೈ ಹಾಗೆ ಸ್ವಲ್ಪ ಇತ್ತಲ್ವಾ, ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಡಿನ್ನರ್ನ ಚಪಾತಿ ಜೊತೆಗೆ ಮುಗಿಸ್ತಿದೀವಿ. ಈಗ ತಾನೇ ಡಿನ್ನರ್ ಎಲ್ಲ ಮುಗೀತು. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.